ಸರ್ ಅಣ್ಣ ವೈಟ್ ಶರ್ಟ್ ಅಣ್ಣ ಅಣ್ಣ ವೈಟ್ ಶರ್ಟ್ ಅಣ್ಣ ವೈಟ್ ಶರ್ಟ್ ಓ ಅಣ್ಣ ಏ ಅಣ್ಣ ಅಣ್ಣ ಇಲ್ಲೇ ಬರೋಣ ಕಾಣಿಸ್ತಿಲ್ಲ ಬನ್ನಿ ಸರ್ ಟೈಮ್ ಬರ್ತೀರಾ ಸರ್ ನೀವು ಯಾರು ಇನ್ನೂ ಸ್ವಲ್ಪ ಹಿಂದೆ ಸರ್ ಈಗ ಅಣ್ಣನ ತಳ್ಬೇಡಿ ಸೈಲೆಂಟ್ ಇರೋ ಆದರೂ ನೆನಪುಗಳು ಮಾತ್ರ ಇನ್ನೂ ಒಂದು ಚೂರು ಕಮ್ಮಿ ಆಗಿದೆ 4 ವರ್ಷ ಎಲ್ಲ ಎಷ್ಟೋ ವರ್ಷಗಳಾದರೂ ಏನಂತೀವಿ ಒಂದು ವ್ಯಕ್ತಿತ್ವದ ಒಂದು ಇದೆಯಲ್ಲ ಯಾವಾಗಲೂ ಕಮ್ಮಿ ಆಗಲ್ಲ. ಯಾಕಂದರೆ ಆ ಥರ ಒಂದು ಹೆಸರು ಅಲ್ಲ ಹೆಸರು ಅನ್ನೋದಕ್ಕಿಂತ ಆ ಥರ ಒಂದು ಮನುಷ್ಯ ಒಂದು ಹ್ಯೂಮನ್ ಹಂಗಾಗಕ್ಕೆ ಒಂದು ಅಪರೂಪ ಕೆಲವು ವ್ಯಕ್ತಿಗಳಿಗೆ ಅದು ಬರೋದು ಏನು ಅಪ್ಪಾಜಿ ಅಪ್ಪು ಆ ಥರ ವ್ಯಕ್ತಿಗಳಿಗೆ ಆ ಥರ ಆಗೋದು ಅದು ಯಾವಾಗ ನಾವು ಏನು ಹೇಳೋಕ್ಕೆ ಆಗಲ್ಲ ಅದ್ರ ಬಗ್ಗೆ ಏನೋ ಅದು ಕಮ್ಮಿ ಅಪ್ಪಾಜಿ ಜನ ಇನ್ನೂ ಆರಿಸ್ತಾರೆ ತಂದೆಗೆ ತಕ್ಕ ಮಗ 100% ನೋ ಡೌಟ್. ಸಾಮಾನ್ಯವಾಗಿ ನೀವು ನೋಡ್ತಿರ್ತೀವಿ ಎಲ್ಲೂ ಕೂಡ ನೀವು ಅವ್ರಿಗೆ ಇಲ್ಲ ಅಂತ ಎಲ್ಲೂ ಬಳಸಲ್ಲ. ನಾವು ಏನು ಗೊತ್ತಾ ಇಲ್ಲ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ. ಏನಂದರೆ ಅವಾಗ ಏನಾಗ್ತೀವಿ ಕಂಪ್ಲೀಟಾಗಿ ನಾವು ಏನು ನಮ್ಮ ಕಂಪ್ಲೀಟ್ ನಾವು ಅವನು ದೂರ ತಳ್ದಂಗೆ ಆಗುತ್ತೆ. ನಾವು ಅವ್ನ ನೆನಪಲ್ಲಿ ಬಾಳಬೇಕು, ಆ ನೆನಪನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡಬೇಕು, ಎಷ್ಟು ಪ್ರಯತ್ನ ಆಗುತ್ತೋ ಅಪ್ಪು ನಮ್ಮಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅದು ಹೇಳಿ ಅದು ಮಾತಾಡೋಕ್ಕೆ ಆಗಲ್ಲಮ್ಮ, ಅದ್ರ ಬಗ್ಗೆ ಹೇಳಂಗಿಲ್ಲ. ಯಾಕಂದರೆ ಪ್ರೀತಿ ಯಾವಾಗ ಹಂಗಿದೆ, ಸ್ಟ್ರಾಂಗ್ ಬಾಂಡೇಜ್ ಇದೆ. ಯಾಕೆ ಅವ್ನ ನಡವಳಿಕೆ ನನಗೆ ಅವ್ನ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಅನಿಸುತ್ತೆ ಅವ್ನ ಮಾತುಗಳು ಆಡು ಏನೋ ಗೊತ್ತಿದ್ದು ಮಾತಾಡ್ಬಿಟ್ಟು ಹೋದ್ನೋ ಅಂತ ಅನಿಸುತ್ತೆ. ದಿನಗಳ ಅಂತ ಬಂದಾಗ ಇಬ್ಬರು ಜೊತೆಗಿನ ಒಂದಷ್ಟು ವೀಡಿಯೋಗಳು ವೈರಲ್ ಆಗ್ತದೆ. ಕೆಲವೊಂದ್ಸರಿ ಒಂದು ಹೊಸ ಇಲ್ಲ ಅದು ಯಾವಾಗಲೂ ಇರುತ್ತಮ್ಮ. ಯಾಕಂದರೆ ಅಪ್ಪು ಬಗ್ಗೆ ನಾವು ಏನು ಪ್ರತಿ ಅವ್ರ ಬಗ್ಗೆ ಅಪ್ಪಾಜಿ ಬಗ್ಗೆ ಮಾತಾಡೋ ದಿವಸನೇ ಇಲ್ಲ. ಅಟ್ಲೀಸ್ಟ್ ಒಂದು ಸತಿ ಅದು ಜ್ಞಾಪಕತೆ ಇರ್ತೀವಿ. ಈ 4 ವರ್ಷ ಅಂತಲ್ಲ ಅವ್ರು ಇರ್ಬೇಕಾದ್ರೂ ಹಂಗೇನೆ ಇವಾಗ ನಾವು ಇಲ್ಲ ಅಂತ ಅನ್ಕೊಳ್ಳಲ್ಲ. ಸೊ ಅದಕ್ಕೆ ನನಗೆ ಇಲ್ಲ ಅಂತ ಅನ್ಕೊಳ್ಳಲ್ಲ, ಅವ್ನು ನಿಜಾನೇ ಅನಿಸ್ತಾನೆ ಮಾತಾಡ್ತಿರ್ತೀವಿ ಅಷ್ಟೇ. ಸಮಾಜಮುಖಿ ಸೇವೆಗಳ ಮುಖಾಂತರ ಅಪ್ಪು ಸರ್ ವ್ಯಕ್ತಿತ್ವನ ಅನಾವರಣ 100. ಯಾಕಂದರೆ ಅಮ್ಮ ನಮಗೆಲ್ಲ ಗೊತ್ತಿರೋದು ಅಷ್ಟೇ, ಇನ್ನೇನು ಗೊತ್ತಿಲ್ಲ. ನಾವು ಏನು ಮಾಡ್ಬೇಕಂತಿದ್ದೀವೋ ನಾವು ಅದು ಮಾಡ್ತಾ ಇರ್ತೀವಿ ಅಷ್ಟೇ, ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ಹೆಲ್ಪಿಂಗ್ ನೇಚರ್ ಅವರಿಂದ ಬಂದಿದೆ, ದೊಡ್ಡವರಿಂದ ಬಂದಿದೆ, ಸಮಾಜದಿಂದ ಬಂದಿದೆ, ಅದು ಕಂಟಿನ್ಯೂ ಆಗ್ತಿದೆ ಅಷ್ಟೇ. ಇಲ್ಲ ಪ್ರೀತಿ ಏನು ಅಮ್ಮ ಅದಕ್ಕೆ ಅಪ್ಪಾಜಿನ ಅಭಿಮಾನಿಗಳು ದೇವ್ರು ಅಂತಾರೆ. ದೇವರನ್ನು ಯಾರು ಅವ್ರು ನಮ್ಮನ್ನ ದೇವ್ರ ಅಂತ ಕರೀತಾರೆ, ಅಪ್ಪನ ದೇವ್ರ ಕರೀತಾರೆ, ನಾವು ಅವ್ರನ್ನ ದೇವ್ರ ಅಂತ ಕರೀತಾರೆ. ಅದು ಅಪ್ಪಾಜಿ ಅವತ್ತೇ ಹೇಳ್ಬಿಟ್ರು ಅಭಿಮಾನಿಗಳು ದೇವ್ರ ಅಂತ ಅವ್ರು ಯಾವ ಬಾಯಿಂದ ಹೇಳಿದ್ರು ಗೊತ್ತಿಲ್ಲ. ಆ ಮಾತು ನಿಜವಾಗ್ ಸತ್ಯನೇ. ಈಗ ವಿಡಿಯೋಗಳನ್ನ ನೋಡಿದಾಗ ಇವ್ರು ಯಾಕೆ ಅಂದರೆ ಒಂದು ಫಿಲ್ಮ್ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅಣ್ಣ ತಮ್ಮಂದ್ರು ಸ್ಟೋರಿ ಇರೋಂಥದ್ದೇ ಜೊತೆಗೆ ಇದ್ದಾಗಲೇ ಮಾಡಬೇಕಾಗಿತ್ತು ಅಂತ ತುಂಬ ಏನೋ ಆಗ ಲಾಸ್ಟ್ವರೆಗೂ ಆಗಲೇ ಇಲ್ಲ. ಈಗೇನಾದರೂ ಏನಾದರೂ ಇನ್ನು ಏನು ಆ ಥರ ಒಂದು ಐಡಿಯಾ ಕೊಟ್ಟರೆ ಯಾರು ಐಡಿಯಾ ಕೊಟ್ಟರೆ ಅದು ಯೋಚನೆ ಮಾಡೋಣ. ಅಚ್ಚುಕಟ್ಟಾಗಿ ಬರಬೇಕು, ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ಬಾರ್ದು. ಪ್ರತಿದಿನ ಸಾಗರೋಪದಲ್ಲಿ ಬರ್ತಾನೆ ಇರ್ತಾರೆ ಅಭಿಮಾನಿಗಳು. ನಿಮಗೆ ತುಂಬ ಹತ್ತಿರದಲ್ಲಿ ಇವಾಗ 4 ವರ್ಷ ಆಯಿತು ಅಂತ ಗೊತ್ತೇ ಆಗಿಲ್ಲ. ಏನೋ
ಒಂದು ಮನೆಯೇ ಜೊತೆಗಿದ್ವಿ ಅಂತಲೇ ಅನ್ಸುತ್ತೆ. ಬಟ್ ಏನಂದರೆ ಇಲ್ಲಿ ಬರೋ ಜನನೆಲ್ಲ ನೋಡ್ತಿದ್ರೆ ಅಲ್ಲಿ ಯಾವಾಗಲೂ ಅದನ್ನೇ ಹೇಳೋದು, ನಮ್ಮ ಚಿಕ್ಕಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ಅವ್ರು ಎಲ್ಲರೂ ಮನಸ್ಸಲ್ಲೇ ಇದ್ದಾರೆ. ಅವ್ರು ತೋರಿಸೋ ಪ್ರೀತಿಯಿಂದ ನಾವು ಪ್ರತಿ ಕ್ಷಣ ನಮ್ಮ ಚಿಕ್ಕಪ್ಪನ ಮಾತಾಡ್ತಾ ಇರ್ತೀವಿ. ನೀವು ಒಂಥರ ಸಿಕ್ಕಾಪಟ್ಟೆ ಪ್ರೀತಿ ಯಾವಾಗಲೂ ಜೊತೆಗೆ ಅವರೆಲ್ಲ ವೆಕೇಶನ್ ಹೋಗಿ ಅಥವಾ ಏನೇ ಕೆಲಸಗಳು ಮಾಡಿ ಜೊತೆಗೆ ನೀವು ಇರ್ತಾರೆ ಆ ಥರ ಕ್ಷಣಗಳು ಅಂತ ಒಪ್ಪಿಸ್ರ ಅಂತ ತುಂಬ ಯಾವುದು ತುಂಬ ಹೇಳೋದು ಆ ಥರ ಹೇಳ್ಬೇಕಂದ್ರೆ ಸಖತ್ ಕಷ್ಟ. ಬಟ್ ತುಂಬ ಅಂದರೆ ಜೊತೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಲ್ಲ, ಅವ್ರಿಗೂ ಊಟ ಅಂದರೆ ಪ್ರಾಣ, ನನಗೂ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ ಒಟ್ಟಿಗೆ ಊಟ ಮಾಡ್ತಿದ್ವಿ ಆ್ಯಂಡ್ ಜೊತೆಗೆ ವರ್ಕೌಟ್ ಕೂಡ ಕೆಲವು ಸತಿ ಮಾಡ್ತಿದ್ವಿ. ಇವತ್ತೊಂದು ಸ್ಪೆಷಲ್ ಒಂದು ವರ್ಕೌಟ್ ವೀಡಿಯೋ ಹಾಕ್ತೀನಿ ನಾನು, ನೀವು ಹಳೇ ವೀಡಿಯೋ ಒಂದು ಸಿಕ್ತು ನನಗೆ, ಏನೋ ಇವತ್ತು ಹಾಕ್ಬೇಕನ್ನಿಸ್ತು. ಏನಂದರೆ ಅವ್ರು ನೀವು ಹೇಳಿದ್ರಲ್ಲ, ಒಂದು ಕ್ಷಣ ನೆನೆಸ್ಕೊಂಡು ಹೇಳಿ ಅಂದರೆ ಅದು ಹೇಳೋಕ್ಕೆ ತುಂಬ ಕಷ್ಟ. ಫಿಟ್ನೆಸ್ ಬಗ್ಗೆ ನಿಮ್ಮ ಜೊತೆಲಿ ಯಾವಾಗಲೂ ಮಾತಾಡ್ತೀರಾ? ಫಿಟ್ನೆಸ್ ವಿಚಾರ ಖಂಡಿತ, ಯಾವಾಗಲೂ ಇವಾಗ ನಾನು ಸ್ಟಂಟ್ಸ್ ಪ್ರಾಕ್ಟೀಸ್ ಮಾಡ್ತೆ, ಅವರು ಮಾಡ್ತಿದ್ದಲ್ಲ, ನಾನೇನಾದ್ರು ಹೊಸದು ಕಲ್ತ್ರೆ ನನಗೆ ಕೇಳೋರು. ಇನ್ಫ್ಯಾಕ್ಟ್ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದ್ರು ಕೇಳೋರು, ಇದನ್ನು ಹೆಂಗೆ ಮಾಡಿದೆ, ಇದನ್ನು ಯಾವ ಥರ ಮಾಡಿದೆ ಅಂತ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಏನಾದರೂ ಅವ್ರನ್ನೇ ಕೇಳ್ತೀವಿ. ಇನ್ಫ್ಯಾಕ್ಟ್ ಕಾಲು ನೋವು ಬಂದರೆ ಅಥವಾ ಜಸ್ಟ್ ಫಿಟ್ನೆಸ್ ಆಗಲಿ, ಊಟದ ವಿಷಯದಾಗಲಿ, ವರ್ಕೌಟ್ ಹೆಂಗೆ ಮಾಡಬೇಕು ಅಂತ. ಸೊ ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡ್ತೀವಿ. ಎಸ್ಪೆಷಲಿ ಈ ವರ್ಕೌಟ್ ಮಾಡೋದು, ಊಟದ ವಿಷಯ ಆ್ಯಂಡ್ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅಂತ ಸಕ್ಕತ್ ಇಷ್ಟ ಆಯಿತು. ಸೊ ಈ ವಿಷಯಗಳನ್ನ ಸಿಕ್ಕಾಪಟ್ಟೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ. ನಿಮ್ಮ ಸಿನಿಮಾನ ಆಬ್ವಿಯಸ್ಲಿ ಅದು ಹೇಳಿದ್ರೆ ನನಗೆ ಒಂಥರ ಆಗುತ್ತೆ. ಅಫ್ಕೋರ್ಸ್ ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಸಿಕ್ಕಪ್ಪ ನನ್ನ ಸ್ಕ್ರೀನ್ ಮೇಲೆ ನೋಡಬೇಕು ಅಂತ. ಬಟ್ ಹೆಂಗೋ ಒಂದು ಫಸ್ಟ್ ನಮ್ದೊಂದು ಟೀಸರ್ನ ಅವರೇ ಜೊತೆಗೆ ನಿಂತ್ಕೊಂಡು ಮಾಡಿಸಿದ್ದು ನನಗೆ ಸಕ್ಕತ್ ಇಷ್ಟ ಆಯಿತು, ಯುವರನೇ ದೂರ ಕಂಡಿರುವ. ಆ್ಯಂಡ್ ಅದನ್ನು ನೋಡಿ ಅವ್ರು ತುಂಬ ಖುಷಿ ಪಟ್ಟಿದ್ರಲ್ಲ, ಅದೇ ಸಂತೋಷ. ಸುಮ್ಮನೆ ಅದೆಲ್ಲ ಆಗಲ್ಲ, ಅದು ನಾನು ಸುಮಾರು ಸತಿ ಹೇಳಿದ್ದೀನಿ. ಜೂನಿಯರ್ ಅಪ್ಪು ಅಂತ ಜೂನಿಯರ್ ಅಂದರೆ ಅವ್ರ ಮಗ ಅಂದರೆ ಜೂನಿಯರೇ ಅಲ್ವಾ. ಬಟ್ ಅದೇ ಪ್ರೀತಿ, ಇವಾಗ ಏನೇ ಪ್ರೀತಿ ನನಗೆ ತೋರಿಸಿದ್ರೆ ಅಂದರೆ ಅದೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ನಮ್ಮ ಮನೆಯವ್ರ ಮೇಲೆ ತೋರಿಸ್ತಿರೋ ಪ್ರೀತಿ. ಅದು ನಿಜವಾಗ್ಲೂ ಏನಂತ ಹೇಳೋಕ್ಕಾಗಲ್ಲ ಮಾತಾಡಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.